ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಒಂದು ಚಿಕ್ಕ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳೋಣವೇ? ಶಿವನನ್ನು ಏಕೆ ಅಭಿಷೇಕ ಪ್ರಿಯ ಎಂದು ಕರೆಯುತ್ತಾರೆ ಎಂದು. ಈ ಪ್ರಶ್ನೆಗೆ ಉತ್ತರ ತುಂಬಾ ಸರಳ, ಆದರೆ ಆಲೋಚಿಸಿ ನೋಡಿದರೆ ಆಳವಾದದ್ದು. ಶಿವನು ಭಸ್ಮ ಧರಿಸಿ ಉಗ್ರ ರೂಪದಲ್ಲಿ ಕಾಣಿಸಿಕೊಂಡರೂ ಅವರ ಹೃದಯ ಮಾತ್ರ ತುಂಬಾ ಶಾಂತವಾಗಿದೆ. ಅದಕ್ಕಾಗಿಯೇ ತಣ್ಣೀರಿನಿಂದ ಅಭಿಷೇಕ ಮಾಡಿದರೂ ಶಿವನಿಗೆ ಬಹಳ ಇಷ್ಟ. ಶಿವಲಿಂಗದ ಮೇಲೆ ನೀರು ಸುರಿದಾಗ ಆ ಉಗ್ರತೆ ಕರುಣೆಯಾಗಿ ಮಾರ್ಪಡುತ್ತದೆ. ಇದೀಗ ಅಭಿಷೇಕದಲ್ಲಿ ಬಳಸುವ ದ್ರವ್ಯಗಳನ್ನು ನೋಡೋಣವೇ? ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ, ಗಂಗಾಜಲ ಇವು ಕೇವಲ ದ್ರವ್ಯಗಳಲ್ಲ, ಇವು ನಮ್ಮ ಪವಿತ್ರ ಮನಸ್ಸಿನ ಸಂಕೇತಗಳು. ಭಕ್ತಿಯಿಂದ ಸುರಿದ ಒಂದೇ ಒಂದು ಜಲಧಾರೆಯೇ ಶಿವನಿಗೆ ಸಾಕು. ಇನ್ನೊಂದು ಮಹತ್ವದ ವಿಷಯ ಏನೆಂದರೆ, ಅಭಿಷೇಕ ಎಂದರೆ ಹೊರಗೆ ಶಿವಲಿಂಗಕ್ಕೆ ಮಾಡುವ ಪೂಜೆ ಮಾತ್ರವಲ್ಲ, ಅದು ನಮ್ಮೊಳಗಿನ ಶುದ್ಧೀಕರಣವೂ ಹೌದು. ನಮ್ಮ ಮನಸ್ಸಿನಲ್ಲಿರುವ ಅಹಂಕಾರ, ಅಸೂಯ, ಗರ್ವ ಈ ಜಲಧಾರೆಯೊಂದಿಗೆ ನಿಧಾನವಾಗಿ ತೊಲಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಅದಕ್ಕಾಗಿ ಅಭಿಷೇಕದ ನಂತರ ಮನಸ್ಸು ಹಗುರವಾಗುತ್ತದೆ. ಶಿವನ ಮತ್ತೊಂದು ವಿಶೇಷತೆ ಏನೆಂದರೆ, ತುಂಬಾ ಸುಲಭವಾಗಿ ಪ್ರಸನ್ನರಾಗುತ್ತಾನೆ. ಇತರ ದೇವತರಂತೆ ಹೆಚ್ಚು ಆರ್ಭಾಟ ಅಗತ್ಯವಿಲ್ಲ. ಸ್ವಲ್ಪ ನೀರು, ನಿಜವಾದ ಭಕ್ತಿ, ನಿರ್ಮಲ ಮನಸ್ಸು ಇವು ಸಾಕು. ಅದಕ್ಕಾಗಿಯೇ ಶಿವನನ್ನು ಆಶುತೋಷ್ ಎಂದು ಕರೆಯುತ್ತಾರೆ. ವಿಶೇಷವಾಗಿ ಶಿವರಾತ್ರಿ ದಿನ ಶಿವಲಿಂಗಕ್ಕೆ ಮಾಡುವ ಅಭಿಷೇಕ ಬಹಳ ಶ್ರೇಷ್ಠ. ಆ ದಿನ ಭಕ್ತಿಯಿಂದ ಸ್ವಲ್ಪ ನೀರಿನಿಂದ ಮಾಡಿದ ಅಭಿಷೇಕವು ನಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಕೊನೆಗೂ ಒಂದು ಚಿಕ್ಕ ಮಾತು, ಶಿವನಿಗೆ ಅಭಿಷೇಕ ಮಾಡುವುದು ದೇವರನ್ನು ತೊಯಿಸುವುದಕ್ಕಲ್ಲ, ನಮ್ಮ ಮನಸ್ಸನ್ನು ತೊಳೆಯುವುದು. ಅದಕ್ಕಾಗಿಯೇ ಶಿವನು ಅಭಿಷೇಕ ಪ್ರಿಯನು. ನಿಮಗೆ ಈ ವಿಷಯ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಇಂತಹ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.